ಜಗಜ್ಯೋತಿ ಬಸವೇಶ್ವರರಿಗೆ ಜಗಜ್ಯೋತಿ ಬಸವೇಶ್ವರರಿಗೆ ರಂಜಿತ್ ಪಾಪ ಜಗಜ್ಯೋತಿ ಬಸವೇಶ್ವರರಿಗೆ ಕ್ರಾಂತಿಕಾರಿ ಪುರುಷ ಜಗಜ್ಯೋತಿ ಬಸವೇಶ್ವರರಿಗೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿದ ಜಗಜ್ಯೋತಿ ಬಸವೇಶ್ವರರಿಗೆ ಇವನಾರವ 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 ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸ ಅಯ್ಯ ಅಂತ ಹೇಳತಕ್ಕಂಥ ಬಸವೇಶ್ವರರಿಗೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಹೇಳಿದ ಬಸವೇಶ್ವರರಿಗೆ ಕಾಯಕವೇ ಕೈಲಾಸ ಎಂದು ಹೇಳಿದ ಬಸವೇಶ್ವರರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಏನು ಇವತ್ತು ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವಕ್ಕೆ ನಾವು ಬೆಳಗ್ಗೆ ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ಅಭಿಷೇಕ ಅಲಂಕಾರ ಹಾಗೂ ಪಲ್ಲಕ್ಕಿಯ ಉತ್ಸವವನ್ನು ರಾಜಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವದ ಮುಖಾಂತರ ಬಂದು ಏನು ಸೌಂದರ್ಯ ಸರ್ಕಲ್ ನಲ್ಲಿ ವಿಶೇಷವಾಗಿ ಬಸವೇಶ್ವರಿಗೆ ಏನು ಇಷ್ಟ ಅಂದ್ರೆ ಅನ್ನದಾನವೇ ಇಷ್ಟ. ಅನ್ನದಾನ ಆಗಿರ್ಬೋದು, ನೀರು ದಾನ ಆಗಿರ್ಬೋದು, ಎಲ್ಲ ತುಂಬಾ ಇಷ್ಟ. ಕಾಯಕವೇ ಕೈಲಾಸ ಅಂತ ಹೇಳಿರೋರು ಬಸವಣ್ಣವರು. ಆದ್ರಿಂದ ನಾವು ಇವತ್ತು ಈ ಬಿಸಿಲಿನಲ್ಲಿ ತಂಪಾಗಿರ್ತಕ್ಕಂಥ ಜ್ಯೂಸು ಮತ್ತು ಹೆಸರುಬೇಳೆಯನ್ನು 1500ರಿಂದ 2000 ಜನಕ್ಕೆ ಹಂಚುವುದರ ಮುಖಾಂತರ ಬಸವೇಶ್ವರ ಜಯಂತಿಯನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡುತ್ತಾ ಏನು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮ್ಮ ವೀರಶೈವ ಲಿಂಗಾಯತರು ಹಾಗೂ ಅನ್ಯ ಧರ್ಮೀಯರು, ಬಸವಣ್ಣವರಿಗೆ ಜಾತಿ ಮತ ಭೇದ ಇಲ್ಲ, ಎಲ್ಲಾ ಧರ್ಮದವರಿಗೂ ಬಸವಣ್ಣವರು ಬೇಕಾಗಿರ್ತಕ್ಕಂಥವರು. ಆದ್ರಿಂದ ಎಲ್ಲರೂ ಇಲ್ಲಿ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡಿರುತ್ತೇವೆ. ಅದಕ್ಕೆ ಎಲ್ಲರೂ ಈಗ ಬಂದು ಎಲ್ಲರೂ ಏನು ನಾವು ಮಾಡಿರ್ತಕ್ಕಂಥ ಹೆಸರುಬೇಳೆ ಪಾನಕ ಸ್ವೀಕರಿಸಿ ಬಸವಣ್ಣವರ ಒಂದು ಜಯಂತ್ಯೋತ್ಸವಕ್ಕೆ ಶುಭ ಹಾರೈಸ್ತಾ ಇದ್ದಾರೆ. ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಜಗಜ್ಯೋತಿ ಬಸವೇಶ್ವರರಿಗೆ ಜೈವಾಗಲಿ. ಅವರ ತತ್ವಗಳನ್ನು ಆಚರಣೆ ಮಾಡಬೇಕು ಅಂತ ನಾವು ಈ ಮುಖೇನ ಕೇಳ್ಕೊಳ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ಶಾಸಕರು ಬಂದು ಪೂಜೆ ಕಾರ್ಯಕ್ರಮ ಮುಗಿಸಿ ಏನು ಬಸವೇಶ್ವರರ ಒಂದು ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆಯನ್ನು ಕೊಟ್ಟು ಹೋದ್ರು. ತದನಂತರ ಎಲ್ಲ ವೀರಶೈವ ಜನಾಂಗದವರು ಹಾಗೂ ಇತರೆ ಜನಾಂಗದವರೆಲ್ಲ ರಾಜಬೀದಿಯಲ್ಲಿ ಮೆರವಣಿಗೆ ಬಂದು ಇಲ್ಲಿ ಪಾನಕ ಹೆಸರುಬೇಳೆ ಹಂಚೋದ್ರಿಂದ ನಮಗೆ ಬಹಳ ಸಂತೃಪ್ತಿಯಾಗಿದೆ. ಬಸವೇಶ್ವರರು ಹೇಳೋದು ಒಂದು ಇಷ್ಟೇ, ಎಲ್ಲರೂ ಕಾಯಕ ಮಾಡಿ ಕೈಲಾಸ ಕಾಣ್ತಾರೆ. ಕಾಯಕದಿಂದನೇ ಕೈಲಾಸ ಕಾಣೋದು. ಎಲ್ಲರೂ ಕಷ್ಟಪಟ್ಟು ದುಡಿದು ಊಟ ಮಾಡಿದ್ರೆ ಅದಕ್ಕೆ ತುಂಬಾ ಅರ್ಥಪೂರ್ಣವಾಗಿರ್ತದೆ ಅಂತ ಜಗಜ್ಯೋತಿ ಬಸವೇಶ್ವರ ಹೇಳಿರೋ ಮುಖಾಂತರ ಇವತ್ತು ಅದನ್ನ ಆಚರಣೆ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ.